ಕೃಷಿ ಕಂಕಣ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಹಾಸನ. ಆಲಿಸಿ ಕೃಷಿ ಕಂಕಣ. ಆತ್ಮೀಯ ರೈತ ಬಾಂಧವರೇ, ಹಾಸನದ ಕೃಷಿ ಇಲಾಖೆ ಪ್ರಾಯೋಜನೆ ಮಾಡಿರುವ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಈಗಾಗಲೇ 13 ಸರಣಿ ಪ್ರಸಾರವಾಗಿದ್ದು, ಇಂದು 14ನೆಯ ಕಂತು ಬಿತ್ತರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ KH ಸ್ವಪ್ನ ಅವರು ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ವಿಚಾರಗಳನ್ನು ಮಾಡಿಕೊಡಲಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ. ಸರಣಿಯ ಕೊನೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಬರೆದು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಿಮ್ಮ ಪತ್ರಗಳು ಅಂಚೆ ಕಾರ್ಡಿನಲ್ಲಿಯೇ ಇರಲಿ. ಪತ್ರ ಬರೆಯುವಾಗ ನಿಮ್ಮ ಹೆಸರು, ವಿಳಾಸ ಹಾಗೂ ತಪ್ಪದೇ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ ಕಳುಹಿಸಿಕೊಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮವನ್ನು ಕೇಳೋಣ. ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ KH ಸ್ವಪ್ನ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ನೀರಾವರಿ ಸೌಲಭ್ಯ ಇರುವಂತಹ ಅರ್ಕಲಗೂಡು, ಹೊಳೆನರಸೀಪುರ, ಚನ್ನರಾಯಪಟ್ಟಣ ಮತ್ತು ಬೇಲೂರಿನ ಕೆಲವು ಭಾಗಗಳಲ್ಲಿ ಕಬ್ಬಿನ ಬೆಳೆಯನ್ನು ಮಾಡಲಾಗುತ್ತೆ. ಕಬ್ಬು ಒಂದು ಒಳ್ಳೆಯ ಬೆಳೆ ಕೂಡ ಹೌದು. ಯಾಕೆಂತ ಹೇಳಿದರೆ ಹೆಚ್ಚು ಶ್ರಮವನ್ನು ಬೇಡದ ಮತ್ತು ವರ್ಷಪೂರ್ತಿ ಇರುವಂತಹ ಒಂದು ಬೆಳೆ ಇದಾಗಿರುತ್ತೆ. ಚೆನ್ನಾಗಿ ಮಾಡಿದ್ದೇ ಆದಲ್ಲಿ ಒಳ್ಳೆಯ ನಿರೀಕ್ಷಿತ ಮಟ್ಟದ ಆದಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಈ ಕಬ್ಬಿನಲ್ಲಿ ಸುಧಾರಿತ ಬೇಸಾಯದ ಕ್ರಮಗಳು ಯಾವ್ಯಾವು ಇದ್ದಾವೆ, ಯಾವ ಕ್ರಮಗಳನ್ನು ಅನುಸರಿಸಿ ನಾವು ಈ ಕಬ್ಬಿನ ಬೇಸಾಯವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ KH ಸ್ವಪ್ನ ಅವರು. ಮೇಡಮ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಸನದಲ್ಲಿಯೂ ಕೂಡ ಈ ಕಬ್ಬಿನ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿಯೇ ಮಾಡಲಾಗುತ್ತೆ. ಈ ಕಬ್ಬಿನ ಬೆಳೆಯನ್ನು ಮಾಡಲಿಕ್ಕೆ ವಾತಾವರಣ, ಮಣ್ಣು ಹೇಗಿರಬೇಕು ಸರ್? ಮೊದಲನೇದಾಗಿ ಮಣ್ಣಿಗೆ ಬಂದರೆ, ಮಣ್ಣು ಒಂದು ನೀರು ಬಸಿದು ಹೋಗುವಂತಹ ಒಂದು ನೇಚರ್ ಇರಬೇಕು. ಮತ್ತೆ ಇದರಲ್ಲಿ ರಸಸಾರ ಬಂದು 6.5 to 7 ಇರಬೇಕು ಅಂತ ಹೇಳ್ತೀವಿ ಸರ್. ಮತ್ತೆ ಇದಕ್ಕೆ ಕಪ್ಪು ಮತ್ತೆ ಕೆಂಪು ಮಣ್ಣು ಎರಡೂ ಕೂಡ ಸೂಟಬಲ್ ಆಗಿದೆ. ಮೇಜರ್ ಆಗಿ ನೀರು ಬಸ್ತೋಗುವಂತ ನೇಚರ್ ಇರಬೇಕು, ನೀರು ನಿಲ್ಬಾರ್ದು. ಹೌದು, ನೀರು ಹಿರ್ಕಳ ಅಂತ ಮಣ್ಣಿನಲ್ಲಿ ಚೆನ್ನಾಗಿ ಇದನ್ನ ಬೆಳೆಯಬಹುದು. ಕಬ್ಬನ್ನ ಬೆಳೆಯಲಿಕ್ಕೆ ಭೂಮಿಯನ್ನ ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಸರ್? ಮೊದಲನೇದಾಗಿ ಕಬ್ಬನ್ನ ಬೆಳೆಯೋದಕ್ಕೂ ಪೂರ್ವಭಾವಿಯಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಭೂಮಿಯಲ್ಲಿ ಬೆಳಿಬೇಕಾಗತ್ತೆ. ಹಸಿರೆಲೆ ಗೊಬ್ಬರಗಳಾದ ಸೆಣಬು, ಡಯಂಚ ಮತ್ತೆ ದ್ವಿದಳ ಧಾನ್ಯದ ಬೆಳೆಗಳಾದಂತಹ ಅಲಸಂದೆ, ಹೆಸರು, ಉದ್ದು ಇವೆಲ್ಲವನ್ನು ಕೂಡ ನಾವು ಬೆಳಿಬಹುದು. ಹಸಿರೆಲೆ ಗೊಬ್ಬರಗಳನ್ನ ಯಾಕೆ ಬೆಳಿಬೇಕು ಅಂತಂದ್ರೆ, ಹಸಿರೆಲೆ ಗೊಬ್ಬರದಿಂದ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗುತ್ತೆ. ಸಾವಯವ ಅಂಶ ಹೆಚ್ಚಾದಾಗ ಒಂದು ಸಾವಯವ ಆಮ್ಲಗಳು ಮಣ್ಣಿನಲ್ಲಿ ರಿಲೀಸ್ ಆಗಿ ಅದು ಪ್ರಧಾನ ಒಂದು ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಒಂದು ಬೆಳೆಗೆ ಅವೈಲಬಿಲಿಟಿ ಆಗೋ ತರ ನೋಡ್ಕೊಳ್ಳುತ್ತೆ ಸರ್. ನಂತರ ಈ ಒಂದು ಹಸಿರೆಲೆ ಗೊಬ್ಬರಗಳಿಂದ ಮಣ್ಣಿನ ಒಂದು ಭೌತಿಕ ಗುಣ ಕೂಡ ಚೆನ್ನಾಗಾಗತ್ತೆ. ಅಂದ್ರೆ ಒಂದು ಕಣ ರಚನೆ ಆಗಿರ್ಬೋದು, ಅಥವಾ ನೀರಿನ ಧಾರಣಾ ಶಕ್ತಿ ಅಥವಾ ಗಾಳಿ ಆಡುವಿಕೆ ಇದೆಲ್ಲನೂ ಕೂಡ ಇಂಪ್ರೂವ್ ಆಗೋದ್ರ ಜೊತೆಗೆ ನಮ್ಗೆ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆ ಕೂಡ ಜಾಸ್ತಿ ಆಗುತ್ತೆ ಸರ್. ಆದ್ರಿಂದ ನಾವು ಕಡ್ಡಾಯವಾಗಿ ಕಬ್ಬು ಒಂದು ನಾಟಿ ಮಾಡುವುದಕ್ಕೆ ಮುಂಚಿತವಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಅದನ್ನ 2 ರಿಂದ 3 ಸಾರಿ ಅಂದ್ರೆ ಅದು 45ರಿಂದ 60 ದಿನ ಅಂದ್ರೆ ಹೂ ಆಡುವ ಸಮಯದಲ್ಲಿ ಅದನ್ನ ಭೂಮಿಗೆ ಸೇರಿಸಬೇಕಾಗತ್ತೆ. ಸೇರಿಸಿದ ನಂತರ 2 ರಿಂದ 3 ಬಾರಿ ಉಳುಮೆಯನ್ನ ಮಾಡಿ, ನಂತರ 10 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಲಭ್ಯ ಇಲ್ಲ ಅಂದ್ರೆ ಈಗ ಸಕ್ಕರೆ ಕಾರ್ಖಾನೆಯಲ್ಲಿ ಮಡ್ಡಿ ಅಂತ ಸಿಗುತ್ತೆ, ಅಂದ್ರೆ ಪ್ರೆಸ್ ಮಡ್. ಅದು ಸುಮಾರು 2 ಟನ್ನಿಗೆ 2 kg ಅಜಿಟೋಬ್ಯಾಕ್ಟರ್ ಅನ್ನ ಮಿಕ್ಸ್ ಮಾಡಿ ಕೂಡ ನಾವು ಹಾಕ್ಬೋದಾಗಿದೆ ಸರ್. ಈಗ ನಾಟಿ ಮಾಡಬೇಕು ಅನ್ನುವ ಸಮಯಕ್ಕಿಂತಲೂ ಎಷ್ಟು ದಿವಸ ಮುಂಚಿತವಾಗಿ ಹಸಿರೆಲೆ ಬೀಜಗಳನ್ನ ಚೆಲ್ಕಬೇಕು? ಇದು ಸುಮಾರು 2 ತಿಂಗಳು ಮುಂಚೆ ಹಾಕಬೇಕಾಗತ್ತೆ. ಇದನ್ನ ಭೂಮಿಗೆ ಸೇರಿಸಬೇಕಾದ್ರೆ 45ರಿಂದ 60 ದಿನ ಮುಂಚೆ ಸೇರಿಸಬೇಕಾಗತ್ತೆ.
ಈ ಹಸಿರೆಲೆ ಗೊಬ್ಬರದ ಬೀಜಗಳು ಕೃಷಿ ಇಲಾಖೆಯಿಂದ ದೊರೆಯುತ್ತೆ? ಕೃಷಿ ಇಲಾಖೆಯಿಂದ ಲಭ್ಯ ಇದೆ ಸರ್. ಇದು 50% ಸಬ್ಸಿಡಿಯಲ್ಲಿ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸರ್. ಕಬ್ಬನ್ನ ನಾಟಿ ಮಾಡಲಿಕ್ಕೆ ಸೂಕ್ತವಾದಂತಹ ಸಮಯ ಯಾವುದು? ಕಬ್ಬನ್ನ 3 ಸಮಯದಲ್ಲಿ ನಾಟಿ ಮಾಡ್ತೇವೆ. ಒಂದು ಜೂನಿಂದ ಆಗಸ್ಟ್ ಸಮಯದಲ್ಲಿ ಅಥವಾ ಅಕ್ಟೋಬರಿಂದ ನವೆಂಬರ್ ಟೈಮಲ್ಲೂ ಕೂಡ ಮಾಡ್ಬೋದು. ನಂತರ ಬೇಸಿಗೆ ಬೆಳೆಯಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲೂ ಕೂಡ ನಾಟಿ ಮಾಡ್ತಾರೆ. ಆದ್ರೆ 80% ನಮ್ಮ ರಾಜ್ಯದಲ್ಲಿ ಜೂನಿಂದ ಆಗಸ್ಟ್ ವರೆಗೂ ಬಿತ್ತನೆಯನ್ನ ಮಾಡ್ತಾರೆ ಸರ್. ಇನ್ನು 20% ಮಾತ್ರ ಈ 2 ಸಮಯದಲ್ಲಿ ಮಾಡ್ತಾರೆ. ಈ ಮುಂಗಾರು ಹಂಗಾಮಿನಲ್ಲಿಯೇ ಹೆಚ್ಚು ಪ್ರಮಾಣದಲ್ಲಿ. ಹೌದು, ಯಾಕೆಂದ್ರೆ ಇಳುವರಿ ಕೂಡ ಇಲ್ಲಿ ಜಾಸ್ತಿ ಬರುತ್ತೆ ಸರ್. ನಮ್ಮ ಜಿಲ್ಲೆಗೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವು ಮತ್ತೆ ಯಾವೆಲ್ಲ ಸುಧಾರಿತ ತಳಿಗಳು ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಬಂದಿದ್ದಾವೆ? ಈಗ ನಮ್ಮಲ್ಲಿ ಈಗ 3-4 ಇಯರ್ಸ್ ಇಂದ ಪಾಪ್ಯುಲರ್ ಆಗಿರುವಂತ ವೆರೈಟೀಸ್ ಯಾವುದು ಅಂತಂದ್ರೆ VCF 0517 ಅಂತ, ಇದನ್ನ ಬಾಹುಬಲಿ ತಳಿ ಅಂತ ಕೂಡ ಕರಿತೀವಿ. ಅಂದ್ರೆ ಇದು ಹೆಸರೇ ಹೇಳೋ ಹಾಗೆ ತುಂಬಾ ಈಲ್ಡ್ ಜಾಸ್ತಿ ಇದೆ. ಇದು 90 ಟನ್ ಒಂದು ಎಕರೆಗೆ ಕೊಡೋಷ್ಟು ಕೆಪಾಸಿಟಿ ಇದೆ ಸರ್. ನಂತರ ಇದು ಸ್ವಲ್ಪ ಬರಗಾಲವನ್ನ ಸಹಿಷ್ಣುತೆಯನ್ನು ಹೊಂದಿರುವಂತಹ ತಳಿಯಾಗಿದೆ. ಮತ್ತೆ ಇದರಲ್ಲಿ ಶುಗರ್ ಕಂಟೆಂಟ್ ಸುಪೀರಿಯರ್ ಆಗಿದೆ ಸರ್. ನಂತರ ಬಂದು COVC 18061 ಅಂತ, ಇದು ಕೂಡ ಈಲ್ಡ್ ಚೆನ್ನಾಗಿದೆ. 70 to 80 ಟನ್ ಇಳುವರಿಯನ್ನ ಕೊಡುತ್ತೆ. ನಂತರ ಇದರಲ್ಲಿ ಇಂಟರ್ನೋಡ್ ಕೌಂಟ್ಸ್ ಕೂಡ ಜಾಸ್ತಿ ಇದೆ. ಮತ್ತೆ ಇದು ತಡವಾಗಿ ಸೂಲಂಗಿ ಬರುವಂತ ತಳಿಯಾಗಿದೆ ಸರ್. ಇವೆರಡು ತಳಿ ನಮ್ಮ ಒಂದು ಭಾಗದಲ್ಲಿ ಪಾಪ್ಯುಲರ್ ಆಗಿದೆ. ಇದನ್ನ ಬಿಟ್ಟು CO 62175, CO 419, CO 86032 ಈ ತಳಿಯನ್ನ ನಯನ ಅಂತ ಹೇಳ್ತೀವಿ. ಈ ವೆರೈಟೀಸ್ಗಳು ಕೂಡ ನಮ್ಮಲ್ಲಿ ಪಾಪ್ಯುಲರ್ ಇದೆ ಸರ್. ನಮ್ಮ ಹೊಳೆನರಸೀಪುರ ಮತ್ತೆ ಚನ್ನರಾಯಪಟ್ಟಣ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವಂತ ತಳಿ ಯಾವುದು? ಬಾಹುಬಲಿ ಮತ್ತೆ COVC 18061 ಈ 2 ತಳಿಗಳು ಜಾಸ್ತಿ ಇದೆ. ಎಷ್ಟು ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ? ಜಿಲ್ಲೆಯಲ್ಲಿ ಸುಮಾರು 10,000 ಎಕರೆ, ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 9,375 ಎಕರೆಗಳಲ್ಲಿ ಇದು ಬಿತ್ತನೆ ಆಗುತ್ತೆ ಸರ್. ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ಕೊಟ್ಟು ಬಿತ್ತನೆಯನ್ನು ಮಾಡಬೇಕಾಗುತ್ತೆ? ಇದು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 3 ಅಡಿ ಅಂತರನ್ನ ನಾವು ಕಾದ್ಕೊಳ್ಬೇಕಾಗತ್ತೆ ಸರ್. ಒಂದು ಗಿಣ್ಣಿಂದ ಇನ್ನೊಂದು ಗಿಣ್ಣಿಗೆ ಅದು ನೋಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ತರ ಯೂಸ್ ಮಾಡ್ತೀವಿ ಸೆಟ್ಸ್ ಅಂತ. ಬಟ್ ಒಂದು ಸಾಲಿನಿಂದ ಇನ್ನೊಂದು ಸಾಲು ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ 2 ಸಾಲಿನ ಮಧ್ಯೆ 3 ಅಡಿ ಅಥವಾ 5 ಅಡಿ, ಕೆಲವೊಂದು ವೆರೈಟೀಸಿಗೆ 5 ಅಡಿ ಡಿಮ್ಯಾಂಡ್ ಮಾಡುತ್ತೆ ಸರ್. ಉದಾಹರಣೆಗೆ ಈಗ CO 62175 ನಯನ, ವಿಶಾಲ್ ಅಥವಾ COVC 18061 ಈ ತಳಿಗಳಿಗೆ 5 ಅಡಿ ನಾವು ಅಂತರ ಕೊಡಬೇಕಾಗತ್ತೆ. 5 ಅಡಿ ಅಂತರ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಸಾಲಿನ 2 ಬದಿಯಲ್ಲಿ ಕೂಡ ನಾವು ಜಿಗ್ಜಾಗ್ ಮಾದರಿಯಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಅದನ್ನ ನಾಟಿ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಸುಮಾರು 25% ಅಷ್ಟು ಸೆಟ್ಸ್ ರಿಕ್ವೈರ್ಮೆಂಟ್, ಬಿತ್ತನೆ ಬೀಜದ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಇದರಲ್ಲಿ ಟಿಲ್ಲರಿಂಗ್, ತೆಂಡೆ ಹೊಡಿಯೋದು ಅಂತ ಏನು ಹೇಳ್ತೀವಿ, ಅದು ತುಂಬಾ ಚೆನ್ನಾಗುತ್ತೆ ಸರ್. ಬಿತ್ತನೆ ಬೀಜದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಮೇಡಮ್, ಎಲ್ಲಿ ಸಿಗುತ್ತೆ ಮತ್ತೆ ಇದಕ್ಕೇನಾದರೂ ಬೀಜೋಪಚಾರವನ್ನ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ? ಹೌದು ಸರ್. ಫಸ್ಟ್ ಎಲ್ಲಿ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ, ನಾವು ಹಾಸನ ಭಾಗದ ಜನರು ಮೇಜರ್ ಆಗಿ ಶುಗರ್ ಕೇನ್ ಫ್ಯಾಕ್ಟ್ರಿ, ನಮ್ಮ ಚಾಮ್ ಶುಗರ್ಸ್ ಏನಿದೆ ಅಲ್ಲಿಂದ ಬಿತ್ತನೆ ಬೀಜನ ತಗೊಳ್ತಾರೆ. ಅದಲ್ಲದೆ ಇದು ನಮ್ಮ VC ಫಾರ್ಮ್ ಮಂಡ್ಯ ಸಂಶೋಧನಾ ಕೇಂದ್ರದಲ್ಲೂ ಕೂಡ ಲಭ್ಯ ಇದೆ. ಈಗ ಇದಕ್ಕೆ ಬಿತ್ತನೆ ಬೀಜದ ಬೀಜೋಪಚಾರ ಏನ್ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಬಿತ್ತನೆ ಬೀಜದ ತುಂಡನ್ನ 1 ಲೀಟರ್ಗೆ 1 ಗ್ರಾಮ್ ಕಾರ್ಬನ್ ಡೈಸಿಮ್ ಅನ್ನೋ ತರ ಅದನ್ನ 15 ನಿಮಿಷ ಬಿತ್ತನೆ ಬೀಜದನ್ನ ಅದ್ದಿ ನಾವು ಬಿತ್ತನೆಯನ್ನ ಮಾಡಬೇಕಾಗತ್ತೆ. ಅಥವಾ ಶಾಖೋಪಚಾರ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಇದೇನಕ್ಕೆ ಅಂತಂದ್ರೆ, ಯಾವುದೇ ಒಂದು ಸೆಟ್ ಬಾರ್ನ್ ಡಿಸೀಸಸ್ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟೋದಕ್ಕೋಸ್ಕರ ಈ ಶಾಖೋಪಚಾರ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ಏನು ಅಂತಂದ್ರೆ, ಸುಮಾರು 52 ಡಿಗ್ರಿ ಸೆಲ್ಸಿಯಸ್ನ ನೀರಿನಲ್ಲಿ ನಾವು ಈ ಒಂದು ಬಿತ್ತನೆ ಬೀಜದ ತುಂಡುಗಳನ್ನ 20 ನಿಮಿಷ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ ಸರ್. ಹೀಗೆ ಇದಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಬಿತ್ತನೆ ಆದ ನಂತರ ಏನೆಲ್ಲ ಬೇಸಾಯದ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು? ಬಿತ್ತನೆ ಆದ ನಂತರ ಮೊದಲನೇದಾಗಿ ಬರೋದೇನೆ ಗೊಬ್ಬರ ನಾವು ಹಾಕುವಂಥದ್ದು, ಪೋಷಕಾಂಶಗಳ ನಿರ್ವಹಣೆ. ಈಗ ಗೊಬ್ಬರನ ಹಾಕಬೇಕಾದ್ರೆ ಸುಮಾರು ನಮಗೆ ಶಿಫಾರಸ್ಸಿನ ರಸಗೊಬ್ಬರ ಏನು ಅಂತಂದ್ರೆ 100 kg ಸಾರಜನಕ, 40 kg ರಂಜಕ ಮತ್ತು 50 kg ಪೊಟ್ಯಾಷಿಯನ್ನ ಹಾಕಬೇಕಾಗತ್ತೆ. ಆದಷ್ಟು ನಾನು ಏನು ಹೇಳ್ತೀನಿ ಅಂತಂದ್ರೆ, ಯಾವಾಗ್ಲೂ ಕೂಡ ನೀವು ರಸಗೊಬ್ಬರನ ಮಣ್ಣಿಗೆ ಸೇರಿಸಬೇಕಾದ್ರೆ ನೀವು ಸಾಯಿಲ್ ಟೆಸ್ಟ್ ಅನ್ನ ಮಾಡಿಸಿ, ತಮ್ಮ ಒಂದು ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡಿ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ದಯವಿಟ್ಟು ಬಳಸಿ. ಈಗ ಗೊಬ್ಬರವನ್ನ ಹಾಕಬೇಕಾದ್ರೆ
ಏನು 100, 40, 50 ಅಂತ ಹೇಳಿದೆ ನಾನು, ಆ 100 kg ಸಾರಜನಕದಲ್ಲಿ ನಾವು 10% ಸಾರಜನಕವನ್ನ ಮಾತ್ರ ಮೂಲ ಗೊಬ್ಬರವಾಗಿ ಕೊಡಬೇಕಾಗತ್ತೆ, ಬೇಸಲ್ ಡೋಸ್. ಹೌದು. ಮತ್ತು ಶಿಫಾರಸ್ಸಿನ ಸಂಪೂರ್ಣ ರಂಜಕ ಮತ್ತು ಪೊಟ್ಯಾಷಿಯನ್ನ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. 10% ಅಂತಂದ್ರೆ ಸುಮಾರು 10 kg ಬರುತ್ತೆ ಸರ್. ಮೇಜರ್ ಆಗಿ ನಮ್ಮಲ್ಲಿ 10 kg ಅಂತಂದ್ರೆ ಬರೀ 10 kg DAP ಅಥವಾ ಯೂರಿಯಾವನ್ನ ಹಾಕೋದಲ್ಲ. ಉದಾಹರಣೆಗೆ ಈಗ 10 kg ಸಾರಜನಕ ಅಂದ್ರೆ DAP ಯಲ್ಲಿ 18% ಸಾರಜನಕ ಇರುತ್ತೆ ಅಂತಂದ್ರೆ ನಮ್ಗೆ 10 kg ಬೇಕು ಅಂತಂದ್ರೆ ಸುಮಾರು 56 kg ಆಗುತ್ತೆ ಸರ್. 56 kg DAP ಯನ್ನ ನಾವು ಮೂಲ ಗೊಬ್ಬರವಾಗಿ ಹಾಕಬೇಕಾಗತ್ತೆ. ನಂತರ ಮೇಲು ಗೊಬ್ಬರವಾಗಿ ನಾವು ಕಬ್ಬಿಗೆ 3 ಸಲ ಕೊಡ್ತೀವಿ. ಅದು ಯಾವಾಗ ಅಂತಂದ್ರೆ ಒಂದು 45 ದಿನ ಆದ ನಂತರದಲ್ಲಿ ಶಿಫಾರಸ್ಸಿನ 20% ಸಾರಜನಕವನ್ನ ನಾವು ನೀಡ್ತೀವಿ. ನಂತರ 75 ದಿನಗಳ ನಂತರ ನಾವು ಉಳಿಕೆ 30% ಅನ್ನ ಮತ್ತು 105 ದಿನಗಳ ನಂತರ ಉಳಿಕೆ 40% ಸಾರಜನಕವನ್ನ ಕೊಡಬೇಕಾಗತ್ತೆ ಸರ್. ಅದರ ಬೆಳವಣಿಗೆಗೆ ಅನುಗುಣವಾಗಿ ಹೆಚ್ಚಳ ಮಾಡ್ತಾ ಹೌದು. ಕಬ್ಬಿನಲ್ಲಿ ಎಲ್ಲರೂ ಕೂಡ ಒಂದು ನೆಗ್ಲೆಕ್ಟ್ ಮಾಡುವಂತ ಥಿಂಗ್ ಏನಂತಂದ್ರೆ ಜೈವಿಕ ಗೊಬ್ಬರಗಳನ್ನ ಬಳಸೋದಿಲ್ಲ ಸರ್. ಈಗ ಜೈವಿಕ ಗೊಬ್ಬರಗಳನ್ನ ಬಳಕೆಯಿಂದ ನಾವು ಇಳುವರಿಯನ್ನ ಹೆಚ್ಚು ಮಾಡಬಹುದು ಅಂತ ಅನ್ಬಿಟ್ಟು ನಮ್ಮ ಸಂಶೋಧನೆಗಳು ಕೂಡ ತಿಳಿಸ್ಕೊಟ್ಟಿದೆ. ಕಬ್ಬಿಗೆ ರೆಕಮೆಂಡೆಡ್ ಜೈವಿಕ ಗೊಬ್ಬರಗಳು ಯಾವುದು ಅಂತಂದ್ರೆ ಒಂದು ಅಜಿಟೋಬ್ಯಾಕ್ಟರ್. ಇದು ವಾತಾವರಣದಲ್ಲಿರುವಂತಹ ಒಂದು ಸಾರಜನಕವನ್ನ ಸ್ಥಿರೀಕರಿಸುವಂತಹ ಒಂದು ಜೈವಿಕ ಗೊಬ್ಬರ. 1 kg ಅಜಿಟೋಬ್ಯಾಕ್ಟರ್ ಅನ್ನ ನಾವು 50 kg ನಮ್ಮ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ 2 ಈಕ್ವಲ್ ಪ್ರಪೋರ್ಷನ್ ಆಗಿ ಡಿವೈಡ್ ಮಾಡ್ಕೋಬೇಕು ಸರ್. ಅದನ್ನ ಒಂದು ಪೋರ್ಷನ್ ಅನ್ನ ನಾವು 30 ದಿನಗಳ ನಾಟಿಯಾದ ನಂತರ ಮತ್ತೆ ಇನ್ನೊಂದು ಪೋರ್ಷನ್ ಅನ್ನ 60 ದಿನಗಳ ನಾಟಿಯಾದ ನಂತರ ನಾವು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ರಂಜಕ ಕರಗಿಸುವ ಸಾವಯವ ಗೊಬ್ಬರ ಅಂತ ಇದು 2 ಬರುತ್ತೆ ಸರ್. ಒಂದು ಆಗ್ರೋಬ್ಯಾಕ್ಟೀರಿಯಂ ರೇಡಿಯೋಬ್ಯಾಕ್ಟರ್ ಅಂತ ಮತ್ತೆ ಇನ್ನೊಂದು ಆಸ್ಪರ್ಜಿಲಸ್ ಅವಮೋರಿ ಅಂತ. ಇದು ಬಂದು 4 kg ಜೈವಿಕ ಗೊಬ್ಬರವನ್ನ ನಾವು ಸುಮಾರು 200 kg ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ನಾಟಿ ಆದಂತಹ 30 ದಿನಗಳ ನಂತರ ನಾವು ಇದನ್ನ ಹಾಕಬೇಕಾಗತ್ತೆ ಸರ್. ಜೈವಿಕ ಗೊಬ್ಬರಗಳನ್ನ ಇಲ್ಲಿ ಕಬ್ಬಿನ ಬೆಳೆಯಲ್ಲಿ ಬಳಕೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ? ಮೊದಲನೇದಾಗಿ ಈಗ ಸಸ್ಯದ ಬೆಳವಣಿಗೆಗೆ ಬೇಕಾಗುವಂತಹ ಒಂದು ಹಾರ್ಮೋನ್ಸ್ಗಳಾಗಿರ್ಬೋದು ಅಥವಾ ವಿಟಮಿನ್ಸ್ಗಳಾಗಿರ್ಬೋದು, ಇದೆಲ್ಲನೂ ಕೂಡ ಸಸ್ಯಕ್ಕೆ ಒದಗುತ್ತೆ ಸರ್. ಮತ್ತೆ ಇದರಿಂದ ದೀರ್ಘಕಾಲದವರೆಗೂ ಮಣ್ಣಿನ ಒಂದು ಫಲವತ್ತತೆಯನ್ನ ನಾವು ಕಾಪಾಡ್ಕೊಳ್ಬಹುದು. ಇದಲ್ಲದೆ ಈಗಾಗಲೇ ನಾನು ಹೇಳಿದೆ ವಾತಾವರಣದಲ್ಲಿರುವ ಸಾರಜನಕವನ್ನ ಸ್ಥಿರೀಕರಣ ಮಾಡುತ್ತೆ ಅಂತನ್ಬಿಟ್ಟು. ಆದ್ರಿಂದ ವಾತಾವರಣದಲ್ಲಿರುವಂತಹ ಸಾರಜನಕ ಸಸ್ಯಕ್ಕೆ ಫ್ರೀಯಾಗಿ ಅವೈಲಬಲ್ ಆಗುತ್ತೆ. ನಂತರ ರಂಜಕ ಕರಗಿಸುವ ಸಾವಯವ ಗೊಬ್ಬರಗಳು ಅಷ್ಟೇ. ಇದು ರಂಜಕ ನಮ್ಮ ಭೂಮಿಯಲ್ಲಿ ಇರುತ್ತೆ, ಆದ್ರೆ ಅದು ಅನ್ಅವೈಲಬಲ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಸಾವಯವ ಗೊಬ್ಬರಗಳು ಅದು ಅವೈಲಬಿಲಿಟಿ ಫಾರ್ಮಿಗೆ ತಗೊಂಡ್ಬರುತ್ತೆ. ಇದಲ್ಲದೆ ಸಸ್ಯದ ಬೇರನ್ನ ಇದು ಬಲಪಡಿಸುತ್ತೆ, ಆದ್ರಿಂದ ಒಂದು ಬರದಿಂದ ರಕ್ಷಣೆಯನ್ನು ಕೂಡ ಒದಗಿಸುತ್ತೆ. ಇದಲ್ಲದೆ 25% ಅಷ್ಟು ನಾವು ಸಾರಜನಕವನ್ನ ಉಪಯೋಗವನ್ನ ಇದರಿಂದ ಕಡಿಮೆ ಮಾಡಬಹುದು. ನಂತರ ಇದು ಪ್ರೂವನ್ ಆಗಿದೆ, ಸುಮಾರು 20-30% ಇಳುವರಿ ಕೂಡ ನಾವು ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಜಾಸ್ತಿ ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಪರಿಸರ ಸ್ನೇಹಿಯಾಗಿದೆ. ಇದು ನಮ್ಮ ವಾಟರ್ ಟೇಬಲ್ಗೆ ಯಾವುದೇ ಒಂದು ಕೆಮಿಕಲ್ಸ್ ಅನ್ನ ಲೀಚ್ ಔಟ್ ಮಾಡೋದಿಲ್ಲ. ಹೌದು, ಹಾಗಾಗಿ ಪರಿಸರ ಮಾಲಿನ್ಯ ಏನಾಗ್ತಾ ಇದೆಯೋ ಅದು ಕೂಡ ಕಡಿಮೆ ಆಗುತ್ತೆ. ಕಬ್ಬನ್ನ ನಾಟಿ ಮಾಡಿದ ನಂತರ ಅಂತರ ಬೇಸಾಯವನ್ನ ಯಾವ್ಯಾವಾಗ ಮಾಡಬೇಕು, ಅಂತರ ಬೇಸಾಯವನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು? ಅಂತರ ಬೇಸಾಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಗೆ ಬರದೇನೆ ನಾವು ಅಂತರ ಬೇಸಾಯ ಮಾಡೋದು ಕಳೆಗಳನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ. ಯಾಕೆ ಅಂತಂದ್ರೆ ಕಬ್ಬಿನಲ್ಲಿ ಕಳೆಗಳು ಜಾಸ್ತಿ. ಯಾಕೆ ಅಂದ್ರೆ ಮೊದಲನೇದಾಗಿ ಅದರದ್ದು ದೀರ್ಘಾವಧಿ ಬೆಳೆ ಆಗಿರುತ್ತೆ, ಆಮೇಲೆ ಅಂತರ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಸೊ ಅದ್ರ ಇನಿಷಿಯಲ್ ಆಗಿ ಅದ್ರ ಬೆಳವಣಿಗೆ ಕೂಡ ಸ್ಲೋ ಇರೋದ್ರಿಂದ ಕಳೆಗಳು ತುಂಬಾ ಬರುತ್ತೆ. ಸೊ ಆದ್ರಿಂದ ನಾವು ರೆಕಮೆಂಡ್ ಮಾಡೋದೇನು ಅಂತಂದ್ರೆ ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ ಅದ್ರ ಮಧ್ಯೆ ನೀವು ಅಂತರ ಬೆಳೆಯನ್ನ ತಗೊಳ್ಳಿ, ಅದರಿಂದ ನಿಮ್ಗೆ ಕಳೆಗಳ ನಿರ್ವಹಣೆ ಆಗತ್ತೆ ಅಂತ ಹೇಳ್ತೀವಿ. ಅಂತರ ಬೆಳೆಯಾಗಿ ಪ್ರಮುಖವಾಗಿ ಸೋಯಾ ಅವರೆಯನ್ನ ನಾವು ತಗೋಬಹುದು ಅಥವಾ ತಿಂಗಳ ಅವರೆಯನ್ನ ತಗೋಬಹುದು. ತಿಂಗಳ ಹುರುಳಿಯನ್ನ ನಾವು ಬೆಳಿಬೇಕು ಅಂತಂದ್ರೆ 3 ಅಡಿ ಅಂತರದ ಸಾಲುಗಳಲ್ಲಿ 2 ಲೈನ್ಸ್ ಅನ್ನ ಬೆಳಿಬೇಕಾಗತ್ತೆ. ಅಥವಾ 5 ಅಡಿ ಸಾಲ ಏನಾದ್ರೂ ನಾವು ತಗೋತಾ ಇದೀವಿ ಅಂತಂದ್ರೆ ಅದರಲ್ಲಿ 3 ಲೈನ್ಸ್ ನ ತಗೋಬೇಕಾಗತ್ತೆ ಸರ್. ಇದರಲ್ಲಿ 1 ಲೈನ್ ಇಂದ ಇನ್ನೊಂದು ಲೈನಿಗೆ 1 ಅಡಿ ಅಂತರ ಇರಬೇಕು. ಪ್ಲಾಂಟ್ ಟು ಪ್ಲಾಂಟ್ ಬಂದು 6 ಅಂಗುಲ ಅಂತರ ಇರಬೇಕಾಗತ್ತೆ.
ಮತ್ತೆ ಇದು ತಿಂಗಳ ಹುರುಳಿನ ತಗೊಳ್ತಾ ಇದೀವಿ ಅಂತಂದ್ರೆ ಇದು ರೆಕಮೆಂಡೇಶನ್ನೇ ಇದೆ. 2 ವೆರೈಟಿ ತುಂಬಾ ಸೂಟಬಲ್ ಅಂತ ಅಂದ್ಬಿಟ್ಟು, ಅದು S9 ಮತ್ತೆ ಬರ್ಫಿ ಸ್ಟ್ರಿಂಗ್ಲೆಸ್ ಅಂತ. ಸುಮಾರು 15 kg ಸೀಡ್ಸ್ ನಮಗೆ 1 ಎಕರೆಯಲ್ಲಿ ಅಂತರ ಬೆಳೆ ಮಾಡೋದಕ್ಕೆ ಬೇಕಾಗತ್ತೆ ಸರ್. ಇದು ಸುಮಾರು 50 ರಿಂದ 60 ದಿನಗಳಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ಮತ್ತೆ ಸುಮಾರು 12 ಕ್ವಿಂಟಲ್ ಕಾಯಿ ನಮಗೆ ಇದರಿಂದ ಸಿಗುತ್ತೆ. ಇಲ್ಲಿ ನಾವು ಮೇಜರ್ ಆಗಿ ಏನ್ ನೋಡ್ಬೇಕು ಅಂತಂದ್ರೆ, ಸುಮಾರು ಕಬ್ಬಿನ ಇಳುವರಿ ಕೂಡ 4 ರಿಂದ 5 ಟನ್ ಅಷ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಒಂದು 6% ಅಷ್ಟು ಇಳುವರಿ ಜಾಸ್ತಿ ಆಗೋದನ್ನ ಕೂಡ ನಾವು ನೋಡ್ಬೋದು. ಇದಲ್ಲದೆ ನಮಗೆ ಒಂದು 6 ರಿಂದ 7 ಸಾವಿರದಷ್ಟು ಅಡಿಷನಲ್ ಇನ್ಕಮ್ ಕೂಡ ಸಿಗುತ್ತೆ ಸರ್. ಹೇಗೆ ಹೆಚ್ಚಳ ಆಗುತ್ತೆ ಈ ಕಬ್ಬಿನ ಇಳುವರಿ? ಹೇಗೆ ಅಂತಂದ್ರೆ, ಒಂದು ಇದು ಮೇಜರ್ ಆಗಿ ಅಂತರ ಬೆಳೆಯಾಗಿ ನಾವು ದ್ವಿದಳ ಧಾನ್ಯಗಳನ್ನ ಹೌದು, ಅದು ಕಂಡೀಷನ್ನೇ ಇದೆ. ಅಂತರ ಬೆಳೆ ಬೆಳಿಬೇಕು ಅಂತಂದ್ರೆ, ಒಂದು ಯಾವ ಬೆಳೆಯನ್ನ ನಾವು ತಗೋತೀವಿ ಆ ಬೆಳೆ ಮುಖ್ಯ ಬೆಳೆ ಜೊತೆ ಕಾಂಪಿಟೇಷನ್ ಕೊಡಬಾರ್ದು. ಅದು ನಂತರ ತುಂಬಾ ಎತ್ತರವಾಗಿ ಅಥವಾ ತುಂಬಾ ಅಗಲವಾಗಿ ಬೆಳೆಯುವಂತ ಬೆಳೆ ಆಗಿರಬಾರ್ದು. ಮತ್ತೆ ದ್ವಿದಳ ಬೆಳೆಗಳನ್ನ ನಾವು ಬೆಳೆದಾಗ ಏನಾಗುತ್ತೆ ಅಂತಂದ್ರೆ, ಅದು ಸಾರಜನಕವನ್ನ ಸ್ಥಿರೀಕರಣ ಮಾಡುತ್ತೆ. ಸೊ ಇದರಿಂದ ಒಂದು 20% ಅಷ್ಟು ಸಾರಜನಕವನ್ನ ಆ ಒಂದು ಸಸ್ಯಗಳನ್ನ ಅಂತರ ಬೆಳೆಯೇ ಮುಖ್ಯ ಬೆಳೆಗೆ ಕೊಡುತ್ತೆ ಸರ್. ಇದರಿಂದ ಇಳುವರಿ ಹೆಚ್ಚಾಗುತ್ತೆ. ಜೊತೆಗೆ ಈ ಅಂತರ ಬೆಳೆಯಿಂದ ಕಳೆಗಳು ಕಡಿಮೆ ಆಗೋದ್ರಿಂದ ಒಂದು ಮುಖ್ಯ ಬೆಳೆಗೆ ಕಾಂಪಿಟೇಷನ್ ಕೂಡ ಅವಾಯ್ಡ್ ಆಗುತ್ತೆ ಸರ್. ಇನ್ನು ಈ ಕಬ್ಬಿನ ನಾಟಿಯನ್ನ ಮಾಡಿದ ನಂತರ ನೀರಾವರಿಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಕಬ್ಬು ತುಂಬಾ ನೀರನ್ನ ಡಿಮ್ಯಾಂಡ್ ಮಾಡುವಂತ ಕ್ರಾಪ್ ಆಗಿದೆ. ನಾವು 1 ಟನ್ ಕಬ್ಬಿನ ಇಳುವರಿಯನ್ನ ಪಡಿಬೇಕು ಅಂತಂದ್ರೆ ಸುಮಾರು 200 ರಿಂದ 250 ಟನ್ ಅಷ್ಟು ನಮ್ಗೆ ನೀರು ಬೇಕಾಗತ್ತೆ ಸರ್. ಈಗ ನೀರನ್ನ ಪ್ರಮುಖವಾಗಿ ನಾವು ವಾತಾವರಣ ಹೇಗಿದೆ ಅಥವಾ ಮಣ್ಣಿನ ನೇಚರ್ ಹೇಗಿದೆ ಅಂತ ನೋಡ್ಕೊಂಡು ನಾವು ಕೊಡ್ಬೇಕಾಗತ್ತೆ. ಅದರಲ್ಲೂ 4 ಒಂದು ಸಂದಿಗ್ಧ ಸ್ಥಿತಿಗಳು ಅಂತ ಹೇಳ್ತೀವಿ, ಕ್ರಿಟಿಕಲ್ ಸ್ಟೇಜಸ್ ಅಂತ. ಆ ಒಂದು ಸ್ಟೇಜಸ್ ಅಲ್ಲಿ ನಾವು ಕೊಡ್ಲೇಬೇಕಾಗತ್ತೆ. ಮೊದಲನೇದು ಬಂದು ಒಂದು ಮೊಳಕೆ ಹೊಡೆಯುವ ಅಂತ, ಅದು ಸುಮಾರು 45 ದಿನಗಳ ಟೈಮಲ್ಲಿ ಬರುತ್ತೆ. ಇನ್ನೊಂದು ತೆಂಡೆ ಹೊಡೆಯುವ ಅಂತ 60 ರಿಂದ 120 ದಿನಗಳಲ್ಲಿ, ಮತ್ತು ಹೆಚ್ಚು ಬೆಳವಣಿಗೆ ಅಂತ 180 ರಿಂದ 240 ದಿನಗಳಲ್ಲಿ, ಮತ್ತು ಸಕ್ಕರೆ ಶೇಖರಣೆ ಅಂತ 240 ರಿಂದ 360 ದಿನಗಳಲ್ಲಿ ಬರುತ್ತೆ. ಈ ಸಮಯದಲ್ಲಿ ನಾವು ನೀರನ್ನ ಕೊಡದೇ ಇದ್ದಲ್ಲಿ ಇಳುವರಿ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಸರ್. ಕೆಲವು ಸಂದಿಗ್ಧ ಪರಿಸ್ಥಿತಿಗಳಿದ್ದಾವೆ. ನೀವು ಹೇಳಿದಾಗೆ 45ನೇ ದಿವಸ, ಮತ್ತು 60 ರಿಂದ 120 ದಿವಸ, 180 ರಿಂದ 250 ದಿವಸ, 240 ರಿಂದ 360 ದಿವಸ. ಈ ದಿವಸಗಳಲ್ಲಿ ನಾವು ಸಮರ್ಪಕವಾಗಿ ಸೂಕ್ತವಾಗಿ ನೀರನ್ನು ಅದಕ್ಕೆ ನೀಡಬೇಕಾಗುತ್ತೆ. ಹೌದು ಸರ್. ಒಂದು ವೇಳೆ ಏನಾದರೂ ನೀರು ಶಾರ್ಟೇಜ್ ಆಗ್ತಿದೆ ಅಂತ ಆ ಥರ ಇದ್ದಂತಹ ಸಂದರ್ಭದಲ್ಲಿ ನಾವು ಒಂದು 4-5 ಕ್ರಮಗಳನ್ನು ತಗೋಬೇಕಾಗತ್ತೆ. ಒಂದು, ಮುಂಚೆನೇ ನಮಗೆ ಗೊತ್ತಿರುತ್ತೆ ನೀರು ನನಗೆ ಈ ಸಲ ಶಾರ್ಟೇಜ್ ಆಗುತ್ತೆ ಅಂತ. ಸೊ ನಾವು ವೆರೈಟಿ ಬಂದು ಒಂದು CO62175 ಅಂತ ಒಂದು ವೆರೈಟಿ ಇದೆ. ಇದು ಕಡಿಮೆ ನೀರನ್ನು ಡಿಮ್ಯಾಂಡ್ ಮಾಡುತ್ತೆ ಸರ್. ಮತ್ತೆ ನಾವು ಡ್ರಿಪ್ ಇರಿಗೇಷನ್ಸ್ನ ಮಾಡೋದ್ರಿಂದನೂ ಕೂಡ ತುಂಬಾ ಒಂದು ನೀರು ವ್ಯಯ ಆಗೋದನ್ನ ನಾವು ತಡಿಬಹುದು. ಮತ್ತೆ ಈಗ ಬರ ಇದೆ ಅಂತ ಅಂದ ಸಂದರ್ಭದಲ್ಲಿ ಸುಮಾರು ನಾವು ಪೊಟ್ಯಾಷಿಯಂನ 25 kg 1 ಎಕರೆಗೆ ಎಕ್ಸ್ಟ್ರಾ ಹಾಕೋದ್ರಿಂದನೂ ಕೂಡ ಒಂದು ನಿರ್ವಹಣೆಯನ್ನು ಮಾಡಬಹುದು. ಹೌದು. ಅಥವಾ ಸಾಲು ಬಿಟ್ಟು ಸಾಲು ನಾವು ನೀರು ಕೊಡೋದ್ರಿಂದ, ಅಥವಾ ಮಲ್ಚಿಂಗ್, ಈ ತರಗನ್ನ ಅಲ್ಲೇನೆ ಮಲ್ಚಿಂಗ್ ಮಾಡೋದ್ರಿಂದನೂ ಕೂಡ ನಾವು ನಿರ್ವಹಣೆಯನ್ನ ಮಾಡಬಹುದು ಸರ್ ಬರ ಬಂದಂತ ಸಂದರ್ಭ. ಕಬ್ಬಿಗೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡ್ರೆ ನೀರು ಸಾಕಾಗುತ್ತಾ? ಅದಕ್ಕೆ ಸಾಕಾಗುತ್ತೆ ಸರ್. ಸಾಕಾಗುತ್ತೆ. ಈ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಇಲಾಖೆಯಿಂದ ಏನಾದರೂ? ಇಲಾಖೆಯಿಂದ 90% ಸಬ್ಸಿಡಿ ದರದಲ್ಲಿ ನಾವು ಡ್ರಿಪ್ ಇರಿಗೇಷನ್ ಕೊಡ್ತಾ ಇದೀವಿ. ಆದ್ರೆ ರೈತರು ಆಸಕ್ತಿ ತೋರ್ತಾ ಇಲ್ಲ ಸರ್. ನಾನು ಈ ಸಂದರ್ಭದಲ್ಲಿ ರೈತರಿಗೆ ಒಂದು ಮನವಿ ಮಾಡೋದೇನಂದ್ರೆ, ಕೃಷಿ ಇಲಾಖೆಯಿಂದ 90% ಸಬ್ಸಿಡಿ ದರದಲ್ಲಿ ನಾವು ಡ್ರಿಪ್ ಇರಿಗೇಷನ್ ಫೆಸಿಲಿಟಿಯನ್ನ ನೀಡ್ತಾ ಇದ್ದೀವಿ ಕಬ್ಬು ಬೆಳೆಗಾರರಿಗೆ. ಹೌದು ಸರ್. ಅವರು ಹೇಗೆ ಇದನ್ನು ಪಡ್ಕೊಳ್ಳೋಂಥದ್ದು? ಇದಕ್ಕೆ ಬೇಸಿಕ್ ಆಗಿ ಫಸ್ಟ್ FID ಅನ್ನ ಹೊಂದಿರಬೇಕು ಅವರು ಇಲಾಖೆಯಲ್ಲಿ. ನಂತರ ಆಧಾರ್ ಕಾರ್ಡ್, ಪಾಣಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ನಂತರ ನೀರಾವರಿ ದೃಢೀಕರಣ ಪತ್ರವನ್ನ ಕಂದಾಯ ಇಲಾಖೆಯಿಂದ ನೀಡಿದ್ದಲ್ಲಿ ಅವರು ಈ ಸೌಲಭ್ಯವನ್ನ ಪಡ್ಕೊಳ್ಬಹುದು ಸರ್. ಈ ಒಂದು ಹನಿ ನೀರಾವರಿಯನ್ನ ಮಾಡ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ. ನೀರಿನ ಕೊರತೆ ಇದ್ರೂ ಕೂಡ ನಾವು ಅದನ್ನ ಸರಿದೂಗಿಸಬಹುದು. ಜೊತೆಗೆ ಹೆಚ್ಚು ನೀರು ಪೋಲಾಗ ಅಂತದನ್ನು ಕೂಡ ತಪ್ಪಿಸಬಹುದು ಅಲ್ವಾ? ಹಾಗಾಗಿ ಹನಿ ನೀರಾವರಿ ಹೆಚ್ಚು ಸೂಕ್ತ ಅನ್ನುವಂಥದ್ದು. ಇನ್ನು ಕೂಳೆ ಬೆಳೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ? ಕೂಳೆ ಬೆಳೆ ನಿರ್ವಹಣೆಗೆ ಬಂದ್ರೆ, ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ 2 ರಿಂದ 3 ಕೂಳೆ ಬೆಳೆಯನ್ನ ತಗೊಳ್ತಾ ಇದ್ದಾರೆ. ಕೂಳೆ ಬೆಳೆ ಬೆಳಿಬೇಕು ಅಂತಂದ್ರೆ ಪ್ರಮುಖವಾಗಿ ಮೊದಲು ಕಬ್ಬು ಕಟಾವಾದ ನಂತರದಲ್ಲಿ, ಅಂದ್ರೆ ಒಂದು 8 ರಿಂದ 10 ದಿನದೊಳಗಡೆ
ಕಬ್ಬು ಕಟಾವನ್ನ ಮುಗಿಸ್ಬೇಕು. ನಂತರ ಭೂಮಿ ಮಟ್ಟಕ್ಕೆ ಕೂಳೆಯನ್ನ ಸವರಬೇಕಾಗತ್ತೆ ಸರ್. ಮತ್ತೆ ಈ ಸಮಯದಲ್ಲಿ ಒಂದು ಪ್ರಮುಖವಾಗಿ ಏನ್ ಅಂಶ ನಾವು ನೆನ್ಪಿಟ್ಕೋಬೇಕು ಅಂದ್ರೆ ಮಾರ್ಚ್ ಮತ್ತೆ ಮೇ ತಿಂಗಳಲ್ಲಿ ನಾವು ಕೂಳೆ ಬೆಳೆಯನ್ನ ಮಾಡಬಾರ್ದು. ಆ ಸಮಯದಲ್ಲಿ ಸ್ವಲ್ಪ ಒಣ ಹವೆ ಇರೋದ್ರಿಂದ ಅದು ಸೂಟಬಲ್ ಅಲ್ಲ ಅಂತ ಅಂದ್ಬಿಟ್ಟು ನಾವು ಶಿಫಾರಸನ್ನ ಮಾಡ್ತೀವಿ ಸರ್. ಈ ಕೂಳೆ ಬೆಳೆಯನ್ನ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಅದು ನಾವೇನು ಕೂಳೆ ಸವರಿದ ನಂತರ ಸುಮಾರು 10 ಟನ್ನಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನ ಸಾಲುಗಳಿಗೆ ಸೇರಿಸಿ ಶಿಫಾರಸಿನ ರಸಗೊಬ್ಬರಗಳೇ ಅಂದ್ರೆ 100 kg ಸಾರಜನಕ, 40 kg ರಂಜಕ ಮತ್ತು 50 kg ಪೊಟ್ಯಾಷಿಯನ್ನ ನಾನು ಆಗ್ಲೇ ಹೇಳಿದ ಹಾಗೇನೆ ಎಲ್ಲ ಒಂದು ಬೇಸಾಯ ಕ್ರಮಗಳನ್ನ ಮಾಡ್ಕೊಂಡು ಬರ್ಬೇಕಾಗತ್ತೆ. ಮತ್ತೆ ಕೂಳೆ ಬೆಳೆ ಮಾಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ತರಗು ನಿರ್ವಹಣೆಯನ್ನ ಮಾಡ್ಬೇಕಾಗತ್ತೆ ಸರ್. ತರಗು ನಿರ್ವಹಣೆ ಹೇಗ್ ಮಾಡ್ಬೇಕು ಅಂತಂದ್ರೆ ಯೂಶುವಲ್ ಆಗಿ ಇಲ್ಲಿ ಎಲ್ಲರೂ ಕೂಡ ತರಗನ್ನ ಸುಡ್ತಾ ಇದ್ದಾರೆ. ಆದ್ರೆ ಸುಡೋದ್ರಿಂದ ಒಂದು ಪೊಲ್ಯೂಷನ್ನು ಜಾಸ್ತಿ ಆಗ್ತದೆ, ಮತ್ತೆ ನಮ್ಮ ಭೂಮಿಯಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳು ಕೂಡ ಸಾಯ್ತಾ ಇದಾವೆ. ತರಗು ನಿರ್ವಹಣೆ ಮಾಡೋದ್ರಿಂದ ಮರ್ತೇ ಬಿಟ್ಟಿದ್ದೀವಿ, ಒಂದು ಅಡಿಷನಲ್ ಒಂದು ಸಾವಯವ ಅಂಶನೂ ಸೇರುತ್ತೆ ನಮ್ಮ ಭೂಮಿಗೆ, ಮತ್ತು ಅದರಿಂದ ಪೋಷಕಾಂಶಗಳು ಕೂಡ ಲಭ್ಯ ಆಗತ್ತೆ ಅಂತ. ಈ ತರಗು ನಿರ್ವಹಣೆನ ಹೇಗ್ ಮಾಡಬೇಕು ಅಂತಂದ್ರೆ ತರಗನ್ನ ಒಂದು ಪರ್ಯಾಯ ಸಾಲುಗಳಲ್ಲಿ ಹರಡ್ಬಿಟ್ಟು ನಾವು ನೀರು ಹಾಯಿಸ್ಬೇಕಾಗತ್ತೆ. ನೀರು ಹಾಯಿಸಿದ ನಂತರ ಸುಮಾರು 15 kg 1 ಎಕರೆಗೆ ಯೂರಿಯಾನ 5% ಸಗಣಿ ಬಗಡದ ಜೊತೆ ಅದ ಮೇಲೆ ಚಿಮ್ಕಿಸ್ಬೇಕಾಗತ್ತೆ. ಅಥವಾ ನಮಗೆ ಅದು ಇನ್ನೂ ಬೇಗ ಫಾಸ್ಟ್ ಡಿಕಂಪೋಸಿಷನ್ ಬೇಕು ಅಂತ ಹೇಳಿದ್ರೆ ಒಂದು ಪ್ಲೂರಿಟಸ್ ಅಂತ ಅಂದ್ಬಿಟ್ಟು ಮೈಕ್ರೋ ಆರ್ಗಾನಿಸಮ್ ಬರುತ್ತೆ ಸರ್. ಇದನ್ನ 4 kg 1 ಎಕರೆಗೆ ನಾವು ಸ್ಪ್ರೇ ಮಾಡಿದ್ರು ಕೂಡ ನಾವು ನಿರ್ವಹಣೆಯನ್ನ ಮಾಡ್ಬೋದು ಸರ್. ಹೀಗೆ ಅದರ ತರಗನ್ನು ಕೂಡ ನಾವು ನಿರ್ವಹಣೆಯನ್ನ ಮಾಡಬೇಕು. ತರಗಿಗೆ ಸಾಮಾನ್ಯವಾಗಿ ಬೆಂಕಿಯನ್ನ ಹಚ್ಚತಕ್ಕಂತ ಒಂದು ಪ್ರವೃತ್ತಿ ಇದೆ. ಯಾಕೆ ಈ ಒಂದು ಪ್ರವೃತ್ತಿ, ಮತ್ತೆ ಈಗಲೂ ಕೂಡ ಅದನ್ನ ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾವ ಕಾರಣದಿಂದಾಗಿ? ಅದು ಏನಕ್ಕೆ ಅಂತಂದ್ರೆ ರೈತರಿಗೆ ಆ ತರಗನ್ನ ನಾವು ತೆಗಿಬೇಕಾದ್ರೆ ಒಂದು ಮೈ ಕೈ ಎಲ್ಲಾನು ಪರ್ಚ್ಕೊಳ್ಳುತ್ತೆ ಅನ್ನೋದು ಒಂದು. ಆಮೇಲೆ ಇದು ಕೊಳಿಯೋದು ನಿಧಾನ ತುಂಬಾ, ಅದನ್ನ ವೇಸ್ಟ್ ಅಲ್ಲೇ ಬಿಟ್ರೆ ಅವ್ರದ್ದು ಒಂದು ಟೈಮ್ ಕನ್ಸ್ಯೂಮ್ ಆಗತ್ತೆ ಅಂತ ಅನ್ನೋ ರೀಸನ್ಗೆ ಅವರು ತರಗನ್ನ ಸುಡ್ತಾ ಇದ್ದಾರೆ ಸರ್. ಆದ್ರೆ ಸುಮಾರು 3 ರಿಂದ 4 ಟನ್ನಷ್ಟು ತರಗಲ್ಲಿ ನಮಗೆ ಕಬ್ಬಿಣದ ಅಂಶ, ಮೆಗ್ನೀಷಿಯಂ, ಸತು, ಕಾಪರ್ ಇದೆಲ್ಲನೂ ಕೂಡ ಸಿಗುತ್ತೆ. ಜೊತೆಗೆ ನಮಗೆ ಮೇಜರ್ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಇದು ಕೂಡ ನಮಗೆ ಸಿಗುತ್ತೆ ಸರ್. ದಯವಿಟ್ಟು ರೈತರು ಯಾರು ಕೂಡ ತರಗನ್ನ ಸುಡಬೇಡಿ. ನಾವು ಹೇಳಿದ ಹಾಗೆ 15 kg ಯೂರಿಯಾದ ಜೊತೆ ಒಂದು 5% ಸಗಣಿ ಬಗಡವನ್ನ ಅದ್ರ ಮೇಲೆ ಹಾಕಿ 2 ತಿಂಗಳಷ್ಟರಲ್ಲಿ ಅದು ಡಿಕಂಪೋಸ್ ಆಗುತ್ತೆ. ಜೊತೆಗೆ ನಿಮಗೆ ಒಂದು ಸಾವಯವ ಅಂಶ ಕೂಡ ತಮ್ಮ ಭೂಮಿಗೆ ಸೇರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಈ ಸಾಲಿನಲ್ಲಿ ಕಬ್ಬಿನ ಬಿತ್ತನೆ ಹೇಗಿದೆ? ಈಗ ಸುಮಾರು ಒಂದು 10,000 ಎಕರೆ ಏನಿದೆ ಅಂತ ಹೇಳಿದ್ವಿ, ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಈ ವರ್ಷದಲ್ಲಿ ಇದುವರೆಗೂ ಕೂಡ ಸುಮಾರು 4,500 ಎಕರೆ ಮಾತ್ರ ಈಗ ಬಿತ್ತನೆ ಆಗಿದ್ದು, ಇನ್ನೂ ಪ್ರಗತಿಯಲ್ಲಿದೆ ಸರ್. ಇನ್ನೂ ಪ್ರಗತಿಯಲ್ಲಿದೆ, ಹೆಚ್ಚೆಚ್ಚು ಕಬ್ಬನ್ನ ಬೆಳೀತಾರೆ. ಈ ಕಬ್ಬಿನ ಬೆಳೆಗಾರರಿಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಒಂದು ವಾಣಿಜ್ಯ ಬೆಳೆ ಆಗಿದ್ದು ಸುಮಾರು ಇದು ರಾಷ್ಟ್ರದಲ್ಲಿ 25 ಟನ್ ಮಾತ್ರ ಒಂದು ಇಳುವರಿ ಇದೆ, ಸರಾಸರಿ ಇಳುವರಿ. ಆದ್ರೆ ಕರ್ನಾಟಕದಲ್ಲಿ 34.38 ಟನ್ನಷ್ಟು ಇಳುವರಿ ಇದೆ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಬಾಹುಬಲಿ ಅನ್ನೋ ತಳಿ 90 ಟನ್ವರೆಗೂ ಕೂಡ ಕೊಡುತ್ತೆ. ಸೊ ಆ ರೀತಿ ಒಂದು 90 ಟನ್ ತಗೊಳ್ಳೋ ಅಂತ ರೈತರು ನೀವಾಗಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಸಮಗ್ರ ಬೇಸಾಯವನ್ನ ಅಳವಡಿಸ್ಕೊಂಡಿದ್ದಲ್ಲಿ ಇದು ಖಂಡಿತ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ತಮ್ಗೆಲ್ಲರಿಗೂ ಕೂಡ ಗೊತ್ತು, ಇದು ಬೇರೆ ಬೆಳೆಗಳಿಗೆ ನೀವು ಹೋಲಿಕೆ ಮಾಡಿದ್ದಲ್ಲಿ ಸ್ವಲ್ಪ ಇದರಲ್ಲಿ ಲೇಬರ್ ಇಂಟೆನ್ಸಿವ್ ಕೂಡ ಕಡಿಮೆ ಆಗತ್ತೆ. ಮತ್ತೆ ನಿಮ್ಗೆ ಸುಮಾರು 1.25 ಲಕ್ಷದಷ್ಟು ನೀವು ಒಂದು ಆದಾಯವನ್ನ ಕೂಡ ಪಡ್ಕೊಳ್ಬೋದಾಗಿದೆ. ಸೊ ಇದು ರೈತನಿಗೆ ಒಂದು ಬಂಪರ್ ಕ್ರಾಪ್ ಅಂತಾನೆ ಹೇಳ್ಬೋದು ಸರ್. ಆದ್ರಿಂದ ಈ ಎಲ್ಲ ಸಮಗ್ರ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ? 8884009324. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 8884009324. ಒಳ್ಳೆಯದು KH ಸಪ್ನಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಕಬ್ಬನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸುಧಾರಿತ ಬೇಸಾಯದ ಕ್ರಮಗಳನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು, ಇದಕ್ಕೆ ಪೂರಕವಾಗಿ ಕೃಷಿ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ
ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ KH ಸ್ವಪ್ನ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ P. ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ, ಅದಕ್ಕೆ ಸರಿ ಉತ್ತರ ಹಾಗೂ ನಿಗದಿತ ದಿನದ ಒಳಗಾಗಿ ಸರಿಯಾದಂತಹ ಉತ್ತರವನ್ನು ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ನಮ್ಮ ಶ್ರೋತೃಗಳು ಯಾರು ಅಂಥೇಳಿ ಗಮನಿಸುವುದರ ಜೊತೆಗೆ ಲಾಟರಿ ಮೂಲಕ ಕಳೆದ ಸಂಚಿಕೆಯಲ್ಲಿ ವಿಜೇತರಾದ ಶ್ರೋತೃಗಳು ಯಾರು ಅಂಥೇಳಿ ನೋಡುವಂತಹ ಸಮಯ. ಕಳೆದ ವಾರ ನಾವು ಕೇಳಿದಂತಹ ಪ್ರಶ್ನೆ, 100 kg ಯೂರಿಯಾ ಗೊಬ್ಬರದಲ್ಲಿ ಎಷ್ಟು kg ಸಾರಜನಕ ಇರುತ್ತದೆ? ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. 100 kg ಯೂರಿಯಾ ಗೊಬ್ಬರದಲ್ಲಿ ಎಷ್ಟು kg ಸಾರಜನಕದ ಅಂಶ ಇರುತ್ತೆ ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 46 kg ಸಾರಜನಕದ ಅಂಶ ಇರುತ್ತೆ ಅನ್ನೋದು. ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ಶ್ರೋತೃಗಳು ಹಾಸನ ತಾಲೂಕು ಹಂಡ್ರಂಗಿಯ ಬಿ ಮಂಜುನಾಥ್, ಅರಕಲಗೂಡು ತಾಲೂಕು ಕಾರಗಲ್ಲು ಗ್ರಾಮದ ಆರ್ ವೆಂಕಟೇಶ್, ಬೇಲೂರು ತಾಲೂಕು ಗೊರೂರು ಗ್ರಾಮದ GB ಈಶ್ವರಪ್ಪ, ಅರಸೀಕೆರೆ ತಾಲೂಕು ಹೆಂಜಗೋಡನಹಳ್ಳಿಯ ಎಂ ಬಸವರಾಜು, ಚಿಕ್ಕಮಗಳೂರಿನ GN ಸುಮಾ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಬೇಲೂರು ತಾಲೂಕು ತೆಂಡೇಕೆರೆಯ TD ತಮ್ಮಣ್ಣಗೌಡ, ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ, ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ MN ನಾಗರಾಜು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ TC ಬಸವರಾಜು ಹಾಗೂ ಚನ್ನರಾಯಪಟ್ಟಣದ SM ಶೋಭಾ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿದ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಚಿಕ್ಕಮಗಳೂರಿನ ಕಣದಾಳು ರಸ್ತೆಯ GN ಸುಮಾ ಹಾಗೂ ಬೇಲೂರು ತಾಲೂಕು ಗೊರೂರು ಗ್ರಾಮದ GB ಈಶ್ವರಪ್ಪ. GN ಸುಮಾ ಹಾಗೂ GB ಈಶ್ವರಪ್ಪ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ಕಬ್ಬಿನ ಬೆಳೆಯನ್ನು ಸಾಗುವಳಿ ಮಾಡಬೇಕಾದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು? ಈ ಕುರಿತಂತೆ ಇಂದಿನ ಕಾರ್ಯಕ್ರಮದಲ್ಲಿ KH ಸ್ವಪ್ನ ಅವರು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಕಬ್ಬಿನ ಬೆಳೆ ಸಾಗುವಳಿ ಮಾಡಬೇಕಾದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು? ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತೆನೆಗೆ ತೆನೆಯ ಸಿಹಿ ಮುತ್ತು. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ. ನಿನ್ನ ಕಾಯ್ಗಳು ನಮ್ಮ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನಿನ್ನ ಕಾಯ್ಗಳು ನಮ್ಮ ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.